ಇತ್ತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ದೆಹಲಿಗೆ ಹೋಗಬೇಡಿ ಅಂತ ತನ್ನ ಆಪ್ತರಿಗೆ ಬಿಎಸ್ವೈ ಸಂದೇಶ ರವಾನೆ ಮಾಡಿದ್ದಾರೆ. ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಖಚಿತ ಅಂತ ವಿಜಯೇಂದ್ರ ವಿಶ್ವಾಸದಲ್ಲಿದ್ದಾರೆ. ಯಾರು ದೆಹಲಿಗೆ ಹೋಗಬೇಡಿ ಅಂತ ಬಿಎಸ್ವೈ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ರೇಣುಕಾಚಾರ್ಯ ಟೀಮ್ಗೆ ಬಿಎಸ್ವೈ ನಿವಾಸದಿಂದ ಸಂದೇಶ ರವಾನೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ನಿನ್ನೆ ಕೂಡ ವಿಜಯೇಂದ್ರ ಈ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತಾಡ್ತಾ ಇದ್ರು. ಇನ್ನೊಂದು 8-10 ದಿನ ಎಲ್ಲ ಗೊತ್ತಾಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಕಾಣುತ್ತೆ ವಿಜಯೇಂದ್ರ ಆ್ಯಂಡ್ ಟೀಮ್ ತಾವೇ ಸ್ಥಾನ ಉಳಿಸ್ಕೊಳ್ಳೋದ್ರ ಬಗ್ಗೆ. ಒಟ್ಟಿನಲ್ಲಿ ಸಂದೇಶ ರವಾನೆ ಮಾಡಿದ್ದಾರೆ ಬಿಎಸ್ವೈ ಕಡೆಯಿಂದ. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಯಾರೆಲ್ಲ ವಿಜಯೇಂದ್ರರ ಪರವಾಗಿ ಮಾತನಾಡ್ತಾ ಇದ್ರೋ, ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೋ, ಎಲ್ರಿಗೂ ಯಾರು ಕೂಡ ಡೆಲ್ಲಿಗೆ ಹೋಗಬೇಡಿ, ಎಲ್ಲವೂ ನಮ್ಮ ಪರವಾಗಿ ಆಗುತ್ತೆ, ನಾನೇ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಖಚಿತ ಅಂತ BS ಯಡಿಯೂರಪ್ಪನವರ ನಿವಾಸದಿಂದ BY ವಿಜಯೇಂದ್ರ ಅವರ ಕಡೆಯಿಂದ ಅವರ ಆಪ್ತ ಬಳಗ ಏನಿದೆ ಅವರಿಗೆ ಸಂದೇಶ ಹೋಗಿದೆ. ಯಾವುದೇ ಕಾರಣಕ್ಕೂ ಡೆಲ್ಲಿಗೆ ಹೋಗೋದು, ಅಲ್ಲಿನ ನಾಯಕರನ್ನು ಭೇಟಿಯಾಗೋದು ಬೇಡ. ಯಾಕಂದರೆ ಈಗಾಗಲೇ ರೆಬಲ್ಸ್ ಟೀಮಲ್ಲಿ ಹೋಗಿದ್ದಾರೆ. ನಿನ್ನೆನೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಉಳಿದ ಯಾರೆಲ್ಲ ಈ ಭಿನ್ನಮತೀಯರ ಟೀಮ್ ಇದೆಯಲ್ಲ, ಈಗಾಗಲೇ ದೆಹಲಿಗೆ ಹೋಗಿ ಬೀಡ್ಬಿಟ್ಟಿದ್ದಾರೆ. ಅಲ್ಲಿ JP ನಡ್ಡಾ ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮತ್ತೊಂದು ಕಡೆ ನೀವು ಯಾರು ಕೂಡ ಡೆಲ್ಲಿಗೆ ಹೋಗಬೇಡಿ ಅಂತ ಅವರ ಆಪ್ತ ಬಳಗಕ್ಕೆ BY ವಿಜಯೇಂದ್ರ ಮೆಸೇಜ್ ಪಾಸ್ ಮಾಡಿದ್ದಾರೆ ಅಂತ. ಯಾಕಂದರೆ ಆತ್ಮವಿಶ್ವಾಸ ಇದ್ದಾಗಿದೆ ಅವರಿಗೆ, ಅಥವಾ ವರಿಷ್ಠರಿಂದ ಏನಾದರೂ ಆ ರೀತಿಯ ಭರವಸೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ. ನಾನೇ ಈ ಸ್ಥಾನದಲ್ಲಿ ಮುಂದುವರಿಯೋದು ಖಚಿತ, ಹೀಗಾಗಿ ನೀವು ಯಾರು ಕೂಡ ದೆಹಲಿಯ ಕದ ತಟ್ಟೋದು ಬೇಡ ಅಂತ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದಾಗಿ ವಿಜಯೇಂದ್ರರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕೂಡ ನನ್ನ ಮೇಲೆ ಹೆಚ್ಚು ಭರವಸೆಯನ್ನು ಇಟ್ಟಿದೆ. ವಿಜಯೇಂದ್ರ ಹೇಳ್ತಾ ಇರೋದು ಹೈಕಮಾಂಡ್ಗೆ ಬೆಂಬಲ ನೀಡುವಂತೆ ಒತ್ತಾಯಿಸೋದು ಬೇಡ, ದೆಹಲಿ ವರಿಷ್ಠರ ನಿಲುವು ನಮ್ಮ ಪರವಾಗಿಯೇ ಇದೆ ಅನ್ನುವಂಥದ್ದನ್ನು ವಿಜಯೇಂದ್ರ ಹೇಳ್ತಿದ್ದಾರೆ. ಪ್ರತ್ಯೇಕ ಸಭೆ ಮಾಡೋದು ಅಥವಾ ಆರೋಪ ಪ್ರತ್ಯಾರೋಪ ಮಾಡೋದು ಯಾವುದು ಕೂಡ ಸರಿಯಲ್ಲ ಅಂತ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗಣಪತಿ. ಗಣಪತಿ, ಈಗ ವಿಜಯೇಂದ್ರ ಆ್ಯಂಡ್ ಟೀಮ್ ಎಲ್ಲೋ ಆತ್ಮವಿಶ್ವಾಸದಲ್ಲಿ ಇದ್ದಂಗಿದೆಯಾ ಆ ಸ್ಥಾನದಲ್ಲಿ ತಾವೇ ಮುಂದುವರಿತೀವಿ ಅಂತ? ವಿಜಯ್, ಖಂಡಿತ. ಯಾಕಂತಂದ್ರೆ ವಿಜಯ್ ಅಂಡ್ ಟೀಮ್ ಅವರಿಗೆ ಸಾಕಷ್ಟು ಭರವಸೆಗಳಿದೆ. ವಿಜೇಂದ್ರ ಅವ್ರಿಗೂ ಕೂಡ ಸಾಕಷ್ಟು ಭರವಸೆ ಇರುವಂತ. ಯಾಕಂತಂದ್ರೆ ಹೈಕಮಾಂಡ್ ನಾಯಕರು ಇವರಿಗೂ ಕೂಡ ರೆಬಲ್ಸ್ ನಾಯಕರು ಮೀಟ್ ಮಾಡಿದ್ರು ಕೂಡ ಯಾವುದೇ ಸ್ಪಷ್ಟ ಸಂದೇಶವನ್ನ ರವಾನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿರುವಂತಹ ವಿಜೇಂದ್ರ ಜೊತೆಗೆ ಯಡಿಯೂರಪ್ಪನವರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ತಮ್ಮ ಆಪ್ತರಿಗೆ. ಅಂದ್ರೆ ಏಕಾಏಕಿ ದೆಹಲಿಗೆ ಹೋಗಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಕಸರತ್ತಿರ್ಬೋದು, ಹಾಗೆ ರಾಜ್ಯದಲ್ಲಿ ಒಂದಷ್ಟು ಪ್ರತ್ಯೇಕ ಸಭೆ ಮಾಡುವಂತಹ ಕೆಲಸಗಳಿರ್ಬೋದು, ಯಾವುದನ್ನು ಕೂಡ ಮಾಡಬೇಡಿ. ಯಾಕಂತಂದ್ರೆ ಒಂದು ವಾರದ ಒಳಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಆಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ನಮ್ಮ ಮೇಲೆ ಹೆಚ್ಚು ಭರವಸೆಯನ್ನ ಇಟ್ಟಿದ್ದಾರೆ. ಇವು ಕೂಡ ಸಾಕಷ್ಟು ಭರವಸೆ ಇದೆ, ನಾನೇ ಕೂಡ ರಾಜ್ಯಾಧ್ಯಕ್ಷನ ಆಗ್ತೀನಿ ಅಂತ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಆಪ್ತರು ಹೋಗಿ ಅವರನ್ನ ಬೆಂಬಲಿಸಿ ಜೊತೆಗೆ ಒಂದಷ್ಟು ಒತ್ತಾಯ ಮಾಡುವಂತ ಸರಿಯಲ್ಲ. ಈಗ ರೆಬಲ್ಸ್ ನಾಯಕರು ಕೂಡ ಹೋಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಈಗಲೇ ಪಟ್ಟಿದ್ದಾರೆ. ಒಂದು ಮಾದರಿಯಲ್ಲಿ ನಾವು ಹೋಗಿ ನಮ್ಮನ್ನು ಬೆಂಬಲಿಸಿ ಅಂತ ಕೇಳುವಂಥದ್ದು ಅಂತ ಈಗಾಗಲೇ ಧವಳಗಿರಿಯಲ್ಲಿರುವಂತಹ ಯಡಿಯೂರಪ್ಪನವರು ರೇಣುಕಾಚಾರ್ಯ ಟೀಮ್ ಅವರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನೇರವಾಗಿ ರೆಬಲ್ಸ್ ಟೀಮ್ ಅವರು ಯಾವಾಗ ದೆಹಲಿಗೆ ಬೆಂಬಲಿಸಿದ್ರು ಅದರ ನಿಟ್ಟಿನಲ್ಲೇ ತಾವು ದೆಹಲಿಗೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಹೀಗಾಗಿ ಅವರಿಗೆ ಅಂದ್ರೆ ದೆಹಲಿಗೆ ಹೋಗದಂತೆ ಒಂದಷ್ಟು ಸೂಚನೆಯನ್ನ ಈಗಾಗಲೇ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ವಿಜೇಂದ್ರ ಅವರು ಕೂಡ ಇಂತಹ ಸಂದರ್ಭದಲ್ಲಿ ನಾವು ಏಕಾಏಕಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರೆ ಸಾಕಷ್ಟು ಒಂದಷ್ಟು ಗೊಂದಲ ಕೂಡ ಉಂಟಾಗುತ್ತೆ. ಹೀಗಾಗಿ ಕಾದು ನೋಡೋಣ. ಸಾಕಷ್ಟು ಹೈಕಮಾಂಡ್ ನಾಯಕರು ನಮ್ಮ ಮೇಲೆ ಭರವಸೆ ಇಟ್ಟಿರೋದ್ರಿಂದ ನಾನೇ ಕೂಡ ರಾಜ್ಯಾಧ್ಯಕ್ಷರು ಅಂತ ಆಗುವಂತ ಹಿನ್ನೆಲೆಯಲ್ಲಿ ಯಾವುದೇ ಕಾರಣ ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಬೇಡಿ, ಜೊತೆಗೆ ಆರೋಪಕ್ಕೆ ಪ್ರತ್ಯಾರೋಪವನ್ನು ಕೂಡ ಮಾಡಬೇಡಿ ಅಂತ ಈಗ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂತ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ. ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.